ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 10ನೇ ತರಗತಿಯ ವಿದ್ಯುತ್ ಶಕ್ತಿ ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟ್ ಆದ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ವಿದ್ಯುತ್ ಪ್ರವಾಹ ಯಾವ ರೀತಿಯಾಗಿ ಉಂಟಾಗ್ತದೆ ಅಂತ ನಿಮಗೆ ಗೊತ್ತಿದೆ. ಹಾಗಾದರೆ ವಿದ್ಯುತ್ ಪ್ರವಾಹ ಉಂಟಾಗುವಂತಹ ಸಂದರ್ಭದಲ್ಲಿ ಉಷ್ಣದ ಪರಿಣಾಮ ಏನಾಗತ್ತೆ, ವಿದ್ಯುತ್ ಪ್ರವಾಹದಿಂದ ಉಷ್ಣದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಅದು ಎಲ್ಲಿಂದ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ನಿಯಮಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಚಾಪ್ಟ್ರಲ್ಲಿ ಈ ಒಂದು ಕಾನ್ಸೆಪ್ಟಲ್ಲಿ ಒಂದು ನಿಯಮ ಇದೆ. ಆ ನಿಯಮ ಎಕ್ಸಾಮ್ನಲ್ಲಿ ಸ್ಟೇಟ್ಮೆಂಟನ್ನು ಕೇಳ್ಬೋದು. ಈ ಒಂದು ಕಾನ್ಸೆಪ್ಟ್ ಮೇಲೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳನ್ನು ಕೇಳ್ಬೋದು. ಆದ್ದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಅದಕ್ಕಾಗಿ ಇದನ್ನು ನಾವೀಗ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿದ್ಯುತ್ ಪ್ರವಾಹ ತಂದಾಗ ಒಂದು ವಿದ್ಯುತ್ ಪ್ರವಾಹ ಒಂದು ಸರ್ಕ್ಯೂಟ್ನಲ್ಲಿ, ಒಂದು ವಿದ್ಯುತ್ ಮಂಡಲದಲ್ಲಿ ಕರೆಂಟ್ ಫ್ಲೋ ಆಗಬೇಕಾದ್ರೆ ಮೊದಲನೇದಾಗಿ ನಮಗೆ ಒಂದು ಏನು ಬೇಕು, ಶುಷ್ಕ ಕೋಶ ಬೇಕು. ಶುಷ್ಕ ಕೋಶ ಅಂದರೆ ಏನು? ಇದು ವಿದ್ಯುತ್ ಕೋಶ ಆಗಿರುತ್ತೆ. ಅದನ್ನು ನಾವು ಈ ರೀತಿಯಾಗಿ ಇಂಡಿಕೇಟ್ ಮಾಡ್ತೀವಿ. ಸೊ ಒಂದು ಕಡೆ ಏನಾಗಿರುತ್ತೆ ಋಣ, ಒಂದು ಕಡೆ ಧನ, ಒಂದು ಕಡೆ ಋಣ, ಈ ರೀತಿಯಾಗಿ ಶುಷ್ಕ ಕೋಶ ಇರುವಂಥದ್ದು. ಈ ಒಂದು ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶದಲ್ಲಿ ಇದನ್ನು ನಾವು ಈ ಒಂದು ಮಂಡಲದ ವಿದ್ಯುತ್ ಶಕ್ತಿಯ ಆಕಾರ ಅಂತ ಹೇಳಿ ಕರಿತೀವಿ. ಈ ಒಂದು ವಿದ್ಯುತ್ ಉತ್ಪತ್ತಿ ಆಗಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇದು ವಿದ್ಯುತ್ ಕೋಶ. ವಿದ್ಯುತ್ ಕೋಶದಲ್ಲಿ ಜರುಗುವಂತಹ ರಾಸಾಯನಿಕ ಕ್ರಿಯೆಯಿಂದ ಎರಡು ಧ್ರುವಗಳ ನಡುವೆ ವಿಭವಾಂತರ ಉಂಟಾಗುವಂಥದ್ದು, ಅದು ಕೂಡ ನಮಗೆ ಗೊತ್ತಿದೆ. ಈ ಒಂದು ಲೋಹದ ತಂತಿಯ ನಡುವೆ ಇರುವಂಥ ಯಾವುದಾದ್ರೂ ಎರಡು ಬಿಂದುಗಳ ನಡುವೆ ವಿದ್ಯುತ್ ಪ್ರವಾಹ ಈ ಒಂದು ವಿದ್ಯುತ್ ಕೋಶದಲ್ಲಿ ರಾಸಾಯನಿಕ ಕ್ರಿಯೆಯಿಂದ ಎರಡು ಧ್ರುವಗಳ ನಡುವೆ, ಒಂದೇ ಪಾಸಿಟಿವ್ ಇನ್ನೊಂದು ನೆಗೆಟಿವ್, ಎರಡು ಧ್ರುವಗಳ ನಡುವೆ ಏನಾಗುತ್ತೆ, ವಿದ್ಯುತ್ ವಿಭವಾಂತರ ಉಂಟಾಗುವಂಥದ್ದು. ಈ ಒಂದು ವಿದ್ಯುತ್ ವಿಭವಾಂತರ ಉಂಟಾಗಿ ಏನಾಗುತ್ತೆ, ಈ ಶುಷ್ಕ ಕೋಶದೊಂದಿಗೆ ಏನಾಗುತ್ತೆ ಅಂದರೆ ಕರೆಂಟ್ ಉತ್ಪತ್ತಿ ಆಗುವಂಥದ್ದು. ಇಲ್ಲಿ ವಿದ್ಯುತ್ ವಿಭವಾಂತರ ಉಂಟಾಗುವಂಥದ್ದು ಶುಷ್ಕ ಕೋಶದಲ್ಲಿನ ರಾಸಾಯನಿಕ ಕ್ರಿಯೆಯಿಂದಾಗಿ. ಹಾಗಾದರೆ ಈ ಒಂದು ಶುಷ್ಕ ಕೋಶಗಳೊಂದಿಗೆ ಸಂಯೋಜಿಸಲಾದ ರೋಧಕ ಮತ್ತು ರೋಧಕಗಳ ಮೂಲಕ ಎಲೆಕ್ಟ್ರಾನ್ಗಳು ಏನು ಮಾಡ್ತವೆ, ಪ್ರವಾಹ ಉಂಟಾಗ್ತದೆ. ಇವಾಗ ಶುಷ್ಕ ಕೋಶ ಇದೆ, ಇದರೊಂದಿಗೆ ಏನು ಮಾಡಿರ್ತೀವಪ್ಪ ಅಂದರೆ ಈ ಒಂದು ಬ್ಯಾಟ್ರಿಗೆ ನಾವು ಈಗ ರೋಧಕವನ್ನು ಜೋಡಿಸಿರ್ತೀವಿ ಅಂತ ಅನ್ಕೋಣ. ಕರೆಂಟ್ ಯಾವ ರೀತಿಯಾಗಿ ಈ ರೀತಿಯಾಗಿ ಫ್ಲೋ ಆಗ್ತಾ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ ಈ ಶುಷ್ಕ ಕೋಶಗಳೊಂದಿಗೆ ಏನು ಮಾಡಿರ್ತೀವಿ, ರೋಧಕಗಳನ್ನು ನಾವು ಏನು ಮಾಡಿರ್ತೀವಿ ಅಂದರೆ ಜಾಯಿಂಟ್ ಮಾಡಿರ್ತೀವಿ. ಈ ರೋಧಕಗಳ ಮೂಲಕ ಏನಾಗುತ್ತೆ, ಎಲೆಕ್ಟ್ರಾನ್ಗಳ ಪ್ರವಾಹವನ್ನು ಉಂಟು ಮಾಡುವಂಥದ್ದು. ನೋಡಿ, ಎಲೆಕ್ಟ್ರಾನ್ಗಳು ಈ ಕಡೆಯಿಂದ ಮೂವ್ ಆಗುತ್ತೆ, ನೆಗೆಟಿವ್ ಟರ್ಮಿನಲ್ನಿಂದ ಬರ್ತಾ ಇರ್ತದೆ. ಇಲ್ಲಿ ಕರೆಂಟ್ ಏನಾಗುತ್ತೆ ಅಂದರೆ ಪಾಸಿಟಿವ್ ಟರ್ಮಿನಲ್ನಿಂದ. ಓಕೆ, ಇವಾಗ ಈ ಒಂದು ವಿದ್ಯುತ್ ಕೋಶಗಳಲ್ಲಿನ ರಾಸಾಯನಿಕ ಕ್ರಿಯೆಗಳಿಂದ ಈ ಒಂದು ವಿದ್ಯುತ್ ಕೋಶಕ್ಕೆ ಸಂಯೋಜಿಸಲಾದ ರೆಸಿಸ್ಟೆನ್ಸ್ಗಳ ಮೂಲಕ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ಹರಿಯುವಂಥದ್ದು. ಹಾಗಾದರೆ ಈ ಒಂದು ವಿದ್ಯುತ್ ಪ್ರವಾಹನ ಕಾಪಾಡಿಕೊಳ್ಳಲು ಅದರ ಆಕರ ಶಕ್ತಿಯನ್ನು ವಹಿಸಬೇಕಾಗ್ತದೆ. ಈ ಒಂದು ವಿದ್ಯುತ್ ಪ್ರವಾಹದಲ್ಲಿ ವಿದ್ಯುತ್ ಪ್ರವಾಹನ ಹೆಚ್ಚು ಕಡಿಮೆ ಮಾಡುವಂಥದ್ದು ಈ ಒಂದು ರೆಸಿಸ್ಟೆನ್ಸ್ ಆಗುವಂಥದ್ದು. ಈ ಒಂದು ಶಕ್ತಿ ಆಕಾರವನ್ನು, ಈ ಶಕ್ತಿ ಆಕಾರ ಯಾವುದು, ವಿದ್ಯುತ್ ಕೋಶ, ಇದನ್ನು ವಹಿಸಬೇಕಾಗ್ತದೆ. ಇಲ್ಲಿರುವಂಥ ಶಕ್ತಿಯನ್ನು ಅದು ಖರ್ಚು ಮಾಡಬೇಕಾಗ್ತದೆ. ಆವಾಗ ಏನಾಗುತ್ತೆ, ಇಲ್ಲಿ ಶಕ್ತಿ ಉತ್ಪತ್ತಿ ಆಗುವಂಥದ್ದು. ಹಾಗಾದರೆ ವಿದ್ಯುತ್ ಪ್ರವಾಹದ ನಿರ್ವಹಣೆಯಲ್ಲಿ ಮೂಲ ಶಕ್ತಿಯ ಒಂದು ಭಾಗ ಉಪಯುಕ್ತವಾದ ಕೆಲಸಕ್ಕೆ ಬಳಕೆಯಾಗುತ್ತದೆ. ಅಂದರೆ ಈಗ ಇದು ಒಂದು ಶುಷ್ಕ ಕೋಶ ಇದೆ, ಇದರಲ್ಲಿರುವಂಥ ಶಕ್ತಿ ಏನಾಗುತ್ತೆ, ವ್ಯಯಿಸುತ್ತೆ, ಅಂದರೆ ಖರ್ಚಾಗುತ್ತೆ. ಇಲ್ಲಿ ಈ ಶುಷ್ಕ ಕೋಶದಲ್ಲಿರುವಂತಹ ಒಂದು ಶಕ್ತಿ ಏನಾಗುತ್ತೆ, ಖರ್ಚಾಗುತ್ತೆ. ವಿದ್ಯುತ್ ಪ್ರವಾಹದ ಒಂದು ಮೇಂಟೆನೆನ್ಸನ್ನು ಈ ಒಂದು ಶುಷ್ಕ ಕೋಶ ಮಾಡುವಂಥದ್ದು. ಈ ಒಂದು ವಿದ್ಯುತ್ ಪ್ರವಾಹ ಮೇಂಟೆನೆನ್ಸ್ ಅಥವಾ ನಿರ್ವಹಣೆ ಮೂಲ ಶಕ್ತಿಯ ಒಂದು ಭಾಗ ಇಲ್ಲಿ ಉಪಯುಕ್ತವಾದ ಒಂದು ಕೆಲಸಕ್ಕೆ ಅಂದರೆ ಇಲ್ಲಿ ಶುಷ್ಕ ಕೋಶದಿಂದ ವಿದ್ಯುತ್ ಪ್ರವಾಹ ಆದಾಗ, ರೆಸಿಸ್ಟೆನ್ಸ್ ಮೂಲಕ ಆದಾಗ ಯಾವುದಾದ್ರೂ ಒಂದು ಬಲ್ಬ್ಗೆ ನಾವು ಅಟ್ಯಾಚ್ ಮಾಡಿರ್ತೀವಿ, ಅಥವಾ ಒಂದು ಫ್ಯಾನ್ಗೆ ಅಟ್ಯಾಚ್ ಮಾಡಿರ್ತೀವಿ, ಅಥವಾ ಒಂದು ಫ್ರಿಜ್, ಟಿವಿಗೋ ಯಾವುದಕ್ಕೋ ಒಂದು ಸರ್ಕ್ಯೂಟನ್ನು ನಾವು ಜೋಡಿಸಿರುವಂಥದ್ದು. ಅಂದರೆ ಈ ಒಂದು ಶುಷ್ಕ ಕೋಶದ ಮೂಲಕ ಏನಾಗುತ್ತೆ, ಕೆಲಸ ಆಗತ್ತೆ.
ಓಕೆ. ಕೆಲಸ ನಮಗೆ ಆಗುವಂಥದ್ದು ಈ ಒಂದು ವಿದ್ಯುತ್ ಪ್ರವಾಹನ ಖರ್ಚು ಮಾಡುವಂಥ ಮೂಲ ಉದ್ದೇಶ ಏನಪ್ಪ ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡುವಂಥದ್ದು. ಈ ಒಂದು ಕೆಲಸದಲ್ಲಿ ವಿದ್ಯುತ್ ಪ್ರವಾಹ ಬಳಕೆ ಆದ ನಂತರ ಅಥವಾ ವಿದ್ಯುತ್ ಫ್ಯಾನ್ ತಿರುಗಲು ಮತ್ತು ಯಾವುದಾದ್ರೂ ಒಂದು ಮೂಲಗಳನ್ನು ಅಥವಾ ಫ್ರಿಜ್ಜನ್ನು ತಂಪಾಗಿ ಇಳಿಸಲು ಫ್ರಿಜ್ಗಳಿಗೆ ನಾವು ಈ ಒಂದು ಶುಷ್ಕಕೋಶವನ್ನು ಬಳಸುವಂಥದ್ದು, ಈ ಒಂದು ಶಕ್ತಿಯನ್ನು ನಾವು ಇಲ್ಲಿ ಬಳಸುವಂಥದ್ದು. ಆವಾಗ ಇವಾಗ ಈ ಒಂದು ಶುಷ್ಕಕೋಶದಲ್ಲಿರುವಂಥ ಸ್ವಲ್ಪ ಪ್ರಮಾಣ ಕೆಲಸ ಆಯಿತು. ಕೆಲಸ ಆದ ನಂತರ ಉಳಿದ ಶಕ್ತಿ ಎಲ್ಲಿ ಹೋಯಿತು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡ್ತೀವಿ. ಉಳಿದ ಶಕ್ತಿ ಎಲ್ಲಿ ಹೋಯಿತು ನೋಡಿ. ಈ ಒಂದು ವಿದ್ಯುತ್ ಮಂಡಲದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಈ ಒಂದು ಶುಷ್ಕಕೋಶವನ್ನು ಬಳಸಿಕೊಂಡು ಏನು ಮಾಡ್ತೀವಿ, ಕರೆಂಟನ್ನು ಉತ್ಪತ್ತಿ ಮಾಡಿ ನಾವು ಕೆಲಸಕ್ಕೆ ಬೇಕಾದ ರೀತಿಯಲ್ಲಿ ಈ ಒಂದು ಶುಷ್ಕಕೋಶ ಈ ಒಂದು ವಿದ್ಯುತ್ತನ್ನು ನಾವು ಯೂಸ್ ಮಾಡ್ಕೋತೀವಿ. ನಿರಂತರವಾಗಿ ಈ ಒಂದು ಶುಷ್ಕಕೋಶದಿಂದ ಅಥವಾ ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಮಷಿನ್ಗಳನ್ನು ನಾವು ಕೆಲಸಕ್ಕೆ ಯೂಸ್ ಮಾಡ್ಕೊಂಡ ನಂತರ ಉಳಿದ ಕೆಲವೊಂದಿಷ್ಟು ಸ್ವಲ್ಪ ಭಾಗ ನಮಗೆ ಕೆಲಸಕ್ಕೆ ಉಪಯೋಗ ಆಗುವಂಥದ್ದು. ಇನ್ನೂ ಹೆಚ್ಚಿನ ಶಕ್ತಿ ಎಲ್ಲಿ ನಮಗೆ ವ್ಯಯ ಆಗ್ತಾ ಇದೆ, ಎಲ್ಲಿ ಇದು ಖರ್ಚಾಗ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾವೀಗ ನೋಡೋದಾದರೆ ಒಂದು ವಿದ್ಯುತ್ ಫ್ಯಾನ್ ಇದೆ. ಆ ಫ್ಯಾನ್ ಏನು ಮಾಡುತ್ತೆ ಅಂದರೆ ನಿರಂತರವಾಗಿ ದೀರ್ಘಕಾಲ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗಿರುತ್ತೆ. ಕಂಟಿನ್ಯೂಸ್ ಆಗಿ ಅಥವಾ ಟಿ ವಿ ಆಗಿರ್ಬೋದು ಅಥವಾ ಫ್ರಿಜ್ ಆಗಿರ್ಬೋದು, ಇನ್ಯಾವುದೋ ನಿಮ್ಮ ಮೊಬೈಲ್ಗಳನ್ನು ಚಾರ್ಜ್ ಆಗಿರ್ತೀವಿ, ಆ ಚಾರ್ಜ್ ಕಂಟಿನ್ಯೂಸ್ ಆಗಿ ನೀವು ಚಾರ್ಜ್ ಹಾಕಿದ್ದೆ ಆದಲ್ಲಿ ಆ ಒಂದು ವಿದ್ಯುತ್ ಮಟೀರಿಯಲ್ಸ್ಗಳು ಏನಾಗ್ತವೆ, ವಿದ್ಯುತ್ ಸಾಧನಗಳೇನಾಗ್ತಾವಪ್ಪ ಅಂದರೆ ಇದು ಒಂದು ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದೀರ್ಘಕಾಲ ಈ ಒಂದು ಕರೆಂಟನ್ನು ಯೂಸ್ ಮಾಡಿದ್ದೆ ಆದಲ್ಲಿ ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಮಷಿನ್ ಕಂಟಿನ್ಯೂಸ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ದೆ ಆದಲ್ಲಿ ಅದು ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಮತ್ತೊಂದೆಡೆ ಏನಾಗುತ್ತೆ ಅಂದರೆ ಮಂಡಲದಲ್ಲಿ ಈ ಒಂದು ಸರ್ಕ್ಯೂಟ್ ದಲ್ಲಿ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಈ ಒಂದು ನಾವು ಬ್ಯಾಟ್ರಿ ಇದೆ ಅಂತ ಅಂದ್ಕೊಂಡು ನಾವು ಸಿಂಗಲ್ ಬ್ಯಾಟ್ರಿ ತೊಗೊಳ್ಳೋಣ. ಇದು ಪಾಸಿಟಿವ್, ಇದು ನೆಗೆಟಿವ್. ಅಂದರೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ರೆಸಿಸ್ಟೆನ್ಸನ್ನು ತೆಗೆದುಕೊತೀವಿ ಅಥವಾ ಒಂದು ಬಲ್ಬ್ ಬದಲಾಗಿ ನೀವು ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಮಷೀನನ್ನು ತೆಗೆದುಕೊಳ್ಳಿ. ಇದರೊಂದಿಗೆ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಸರ್ಕ್ಯೂಟ್ ಇರುತ್ತೆ. ಇಲ್ಲಿ ಕಂಟಿನ್ಯೂಸ್ ಆಗಿ ಏನು ಮಾಡುತ್ತೆ ಅಂದರೆ ಕರೆಂಟ್ ಪಾಸ್ ಆಗುವಂಥದ್ದು. ಕಂಟಿನ್ಯೂಸ್ ಆಗಿ ಪಾಸ್ ಆದಾಗ ಏನಾಗುತ್ತೆ, ಈ ಒಂದು ಎಲೆಕ್ಟ್ರಾನಿಕ್ ಸಾಧನ ಏನಾಗುತ್ತೆ, ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, ಈ ಒಂದು ಮಂಡಲದಲ್ಲಿರುವಂತಹ ರೋಧವನ್ನು ಹೆಚ್ಚು ಹೊಂದಬೇಕಾಗ್ತದೆ. ಈ ಒಂದು ರೆಸಿಸ್ಟೆನ್ಸ್ ಇಲ್ಲಿ ಜಾಸ್ತಿ ಆಗ್ತದೆ. ಅಂದರೆ ರೋಧಕಗಳನ್ನು ಶುಷ್ಕಕೋಶಗಳೊಂದಿಗೆ ಸಂಪರ್ಕಿಸಿದಾಗ ಮಾತ್ರ ಆಕಾರದಿಂದ ಶಕ್ತಿಯ ನಿರಂತರ ಉಷ್ಣದ ರೂಪದಲ್ಲಿ ಸಂಪೂರ್ಣವಾಗಿ ವ್ಯಯವಾಗುತ್ತದೆ. ನೋಡಿ, ಈಗ ಈ ಒಂದು ಶುಷ್ಕಕೋಶದ ಮೂಲಕ ಒಂದು ಎಲೆಕ್ಟ್ರಾನಿಕ್ ಮಷೀನ್ ಇಲ್ಲಿ ವ್ಯಯ ಆಗ್ತಾ ಇದೆ. ಆದಾಗ ಇದು ಏನಾಗುತ್ತೆ, ಜಾಸ್ತಿ ಹೀಟ್ ಆದಾಗ ಈ ಒಂದು ಮಷಿನ್ಗೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಒಂದು ವಿದ್ಯುತ್ ಮಂಡಲದಲ್ಲಿ ಶುಷ್ಕಕೋಶದೊಂದಿಗೆ ನಾವು ರೆಸಿಸ್ಟೆನ್ಸನ್ನು ಕನೆಕ್ಟ್ ಮಾಡಿದ್ದೇ ಆದಲ್ಲಿ, ಸಂಪರ್ಕಿಸಿದಾಗ ಮಾತ್ರ ಏನಾಗುತ್ತೆ ಅಂದರೆ ಈ ಒಂದು ಶಕ್ತಿ ಎನ್ನುವಂಥದ್ದು ಸಂಪೂರ್ಣವಾಗಿ ವ್ಯಯ ಆಗುವಂಥದ್ದು. ಒಂದು ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ಇರಬೇಕು ಅನ್ನುವಂಥದ್ದು. ಇಲ್ಲದೆ ಹೋದರೆ ಏನಾಗುತ್ತೆ, ಇಲೆಕ್ಟ್ರಾನಿಕ್ ಮಷಿನ್ಗಳು ಹೀಟಾಗಿ ಏನಾಗುತ್ತೆ, ಈ ಒಂದು ಸಾಮಾನುಗಳು ಏನಾಗುತ್ತೆ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಈ ಹೆಚ್ಚಿನ ಉಷ್ಣ ಆಗಿರೋದನ್ನು ಈ ರೆಸಿಸ್ಟೆನ್ಸ್ ಏನು ಮಾಡ್ಕೋತ್ತೆ ಅಂದರೆ ತನ್ನಲ್ಲಿ ಅಬ್ಸಾರ್ಬ್ ಮಾಡುವಂಥದ್ದು, ಅಥವಾ ಇನ್ನೂ ಶಕ್ತಿ ಮೀರಿ ಹೀಟ್ ಆಗ್ತಾ ಹೋದರೆ ಡಿಸ್ಕನೆಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಇದು ರೆಸಿಸ್ಟೆನ್ಸ್ ಮಾಡುವಂಥದ್ದು. ಆದ್ದರಿಂದ ಈ ಒಂದು ವಿದ್ಯುತ್ ಮಂಡಲದಲ್ಲಿ ಹೆಚ್ಚು ರೋಧವನ್ನು ಹೊಂದಿದ್ದಾರೆ, ಅಂದರೆ ರೋಧಕಗಳನ್ನು ಶುಷ್ಕಕೋಶದೊಂದಿಗೆ ಸಂಪರ್ಕಿಸಿದಾಗ ಮಾತ್ರ ಆಕಾರದಿಂದ ಶಕ್ತಿಯ ನಿರಂತರವಾಗಿ ಉಷ್ಣದ ರೂಪದಲ್ಲಿ ಸಂಪೂರ್ಣವಾಗಿ ಇದು ವ್ಯಯವಾಗ್ತಿತ್ತು. ಆದರೆ ಇಲ್ಲಿ ಈ ಒಂದು ವಿದ್ಯಮಾನಕ್ಕೆ ನಾವು ಏನಂತ ಕರಿತೀವಿ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂತೇಳಿ ಕರಿತೀವಿ. ಓಕೆ, ಇದನ್ನು ಕಾನ್ಸೆಪ್ಟ್ ಅಂದರೆ ಈ ಡೆಫಿನೇಷನನ್ನು ನೆನ್ಪಿಟ್ಕೊಳ್ಳಿ. ವಿದ್ಯುತ್ ಮಂಡಲವು ಹೆಚ್ಚು ರೋಧವನ್ನು ಹೊಂದಿದ್ದರೆ ಅಂದರೆ ರೋಧಕಗಳನ್ನು ಶುಷ್ಕಕೋಶಗಳೊಂದಿಗೆ ಸಂಪರ್ಕಿಸಿದಾಗ
ಮಾತ್ರ ಆಕಾರದಿಂದ, ಅಂದರೆ ಆಕಾರ ಅಂದರೆ ಯಾವುದು? ಆಕಾರದಿಂದ ಶಕ್ತಿಯ ನಿರಂತರವಾಗಿ ಉಷ್ಣದ ರೂಪದಲ್ಲಿ ಸಂಪೂರ್ಣವಾಗಿ ವ್ಯಯವಾಗುತ್ತಿರುತ್ತದೆ. ಈ ಒಂದು ವಿದ್ಯಮಾನಕ್ಕೆ ನಾವು ಏನಂತ ಕರಿತೀವಿ? ವಿದ್ಯುತ್ ಉಷ್ಣೋತ್ಪಾದನಾ ನಿಯಮ. ಈ ಒಂದು ವಿದ್ಯಮಾನಕ್ಕೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂತ ಹೇಳಿ ಕರಿತೀವಿ. ಈ ಒಂದು ವಿದ್ಯುತ್ ಮಂಡಲದಲ್ಲಿ ಹೆಚ್ಚು ರೋಧವನ್ನು ಹೊಂದಿದ್ದರೆ, ಅಂದರೆ ರೋಧಕಗಳನ್ನು ಶುಷ್ಕ ಕೋಶಗಳೊಂದಿಗೆ ಸಂಪರ್ಕಿಸಿದಾಗ ಮಾತ್ರ ಆಕಾರಗಳಿಂದ ಹೆಚ್ಚಿನ ನಿರಂತರವಾಗಿ ಉಷ್ಣದ ರೂಪದಲ್ಲಿ ಸಂಪೂರ್ಣವಾಗಿ ವ್ಯಯವಾಗುತ್ತಿರುತ್ತದೆ ಈ ಒಂದು ವಿದ್ಯಮಾನಕ್ಕೆ. ಈಗ ಒಂದು ಸರ್ಕ್ಯೂಟಲ್ಲಿ ನೀವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಾದ್ರೆ, ಒಂದು ಶುಷ್ಕ ಕೋಶದಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಒಂದು ಶುಷ್ಕ ಕೋಶವನ್ನು ನಾವು ಈ ಒಂದು ಮಂಡಲದಲ್ಲಿ ಇರಿಸಿರ್ತೀವಿ. ಆ ಒಂದು ಮಂಡಲದಿಂದ ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಮಷಿನ್ಗಳಿಗೆ ಕರೆಂಟ್ ಸಪ್ಲೈ ಆಗ್ತಾಯಿದ್ರೆ, ನಿರಂತರವಾಗಿ ಸಪ್ಲೈ ಆಗುವಂಥ ಸಂದರ್ಭದಲ್ಲಿ ಆ ಒಂದು ವಿದ್ಯುತ್ ಆಕಾರಗಳು ಏನು ಮಾಡ್ತಾವಪ್ಪ ಅಂದರೆ, ಕಂಟಿನ್ಯೂಸ್ ಆಗಿ ಹೀಟ್ ಆಗುವಂಥದ್ದು. ಈ ಹೀಟ್ ಆಗುವುದರ ಮೂಲಕ ಏನಾಗುತ್ತೆ ಅಂದರೆ, ಈ ಒಂದು ಆಕಾರದಿಂದ, ಈ ಒಂದು ಶುಷ್ಕ ಕೋಶದಿಂದ ಹೊಂಟಿರುವಂಥ ಶಕ್ತಿ ಏನಾಗುತ್ತೆ, ಸ್ವಲ್ಪ ಪ್ರಮಾಣ ಕೆಲಸ, ಇನ್ನೊಂದಿಷ್ಟು ಸ್ವಲ್ಪ ಪ್ರಮಾಣ ಏನಾಗುತ್ತೆ ಅಂದರೆ, ಆ ಒಂದು ವಸ್ತುಗಳು ಉಷ್ಣದಲ್ಲಿ ಹೆಚ್ಚಾಗುವಂಥ ಕ್ರಿಯೆ ನಡೆಯುತ್ತೆ. ಆದ್ದರಿಂದ ಇಲ್ಲಿ ಸಂಪೂರ್ಣವಾಗಿ ಸ್ವಲ್ಪ ಕೆಲಸ, ಸ್ವಲ್ಪ ಉಷ್ಣವಾಗಿ ಪರಿವರ್ತನೆ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ, ಸಂಪೂರ್ಣವಾಗಿ ಇಲ್ಲಿ ಶಕ್ತಿಯ ವ್ಯಯವಾಗುವಂಥದ್ದು. ಈ ಒಂದು ವಿದ್ಯಮಾನಕ್ಕೆ ನಾವು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂತ ಹೇಳಿ ಕರಿತೀವಿ. ನೇರವಾಗಿ ಈ ಪ್ರಶ್ನೆಯನ್ನು ಕೇಳಬಹುದು. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎಂದರೇನು ಅಂತ ಕೂಡ ಕೇಳಬಹುದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಡೆಫಿನೇಷನ್ ಅಥವಾ ವ್ಯಾಖ್ಯೆ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಇನ್ನೊಂದು ಮುಖ್ಯವಾದದ್ದು ಏನಪ್ಪ ಅಂದರೆ, ಈ ಒಂದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಒಂದು ತತ್ವವನ್ನು ಆಧರಿಸಿ ತಯಾರಿಸುವಂತಹ ಸಾಧನಗಳು ಏನಪ್ಪ ಅಂದರೆ, ಐರನ್ ಬಾಕ್ಸ್, ಇಸ್ತ್ರಿ ಪೆಟ್ಟಿಗೆ ಮತ್ತು ವಿದ್ಯುತ್ ಹೀಟರ್ಗಳು ಮತ್ತು ಇತ್ಯಾದಿ. ಮುಖ್ಯವಾಗಿ 2 ಉದಾಹರಣೆನ ನೆನ್ಪಿಟ್ಕೊಳ್ಳಿ. ಒಂದು ಇಸ್ತ್ರಿ ಪೆಟ್ಟಿಗೆ, ಇನ್ನೊಂದು ವಿದ್ಯುತ್ ಹೀಟರ್ ಅಂತ ನೀವು ಉದಾಹರಣೆಗಳನ್ನು ಕೊಡ್ಬೋದು. ಈ ಒಂದು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಕ್ಕೆ ಸಂಬಂಧಿಸಿದಾಗಿ ಸ್ವಲ್ಪ ಡೆರಿವೇಷನ್ ಇದೆ, ಇದನ್ನು ನೋಡ್ಕೊಳ್ಳಿ. ಒಂದು ಸರ್ಕ್ಯೂಟ್ ಇದೆ, ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕದ ರೋಧವನ್ನು ನಾವು R ಮೂಲಕ ಪ್ರವೇಶಿಸ್ತೀವಿ. ಈಗ ಒಂದು ಮಂಡಲ ಇದೆ ಅಂತ ಅಂದ್ಕೊಳ್ಳಿ. ಆ ಮಂಡಲದಲ್ಲಿ ರೋಧಕದ ರೋಧ R ಮೂಲಕ ಏನನ್ನು ಹರಿಸ್ತೀವಿ? ವಿದ್ಯುತ್ ಪ್ರವಾಹವನ್ನು. ಅದು I ಆಗಿರುತ್ತೆ ಎಂದು ನಾವಿಲ್ಲಿ ಪರಿಗಣಿಸೋಣ. ರೋಧಕದ 2 ತುದಿಗಳ ನಡುವಿನ ವಿಭವಾಂತರ ಏನಾಗಿರುತ್ತೆ? ವಿಭವಾಂತರ ಅದು V ಆಗಿರುತ್ತೆ. ವಿ ಆದಾಗ ವಿದ್ಯುತ್ ನಿಂದ ಉಂಟಾಗುವಂಥ ಆವೇಶಗಳಿಗೆ ನಾವೇನಂತ ಕರಿತೀವಿ? Q ಅಂತ ಕರಿತೀವಿ. ಅಲ್ಲಿ ಪ್ರವೇಶಿಸುವಂಥ ಸಮಯಕ್ಕೆ ನಾವು T ಆಗಿರಲಿ ಅಂತ ಅಂದ್ಕೊಂಡ ವಿದ್ಯುತ್ ಆವೇಶಗಳು. ಈಗ ನೋಡಿ, ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳ ರೋಧದ ಮೂಲಕ ಒಂದು ವಿದ್ಯುತ್ ಪ್ರವಾಹನ ಹರಿಸಿದಾಗ ಅಲ್ಲಿ ಉಂಟಾಗುವಂಥ ವಿಭವಾಂತರ ವಿದ್ಯುತ್ ಆವೇಶಗಳು ಟಿ ಸಮಯದಲ್ಲಿ ಈ ಒಂದು ಸರ್ಕ್ಯೂಟಲ್ಲಿ ಹೋಗುವಂಥದ್ದು. ಈಗ ವಿದ್ಯುತ್ ಆವೇಶಗಳು ವಿಭವಾಂತರದ ಮೂಲಕ ಪ್ರವೇಶಿಸಿದಾಗ ನಡೆದಂತಹ ಕೆಲಸ ಏನಾಗಿರುತ್ತೆ? W ಆಗಿರುತ್ತೆ. ಹೌದಾ? W = V × Q ಆಗಿರುತ್ತದೆ. ಓಕೆ, ಇವಾಗ ವಿದ್ಯುತ್ ಆವೇಶಗಳು Q
ವಿಭವಾಂತರದ ಮೂಲಕ ಪ್ರವೇಶಿಸಿದಾಗ ನಡೆದಂತಹ ಕೆಲಸ ವಿ ಇಂಟು ಕ್ಯೂ. ಆದ್ದರಿಂದ ಆಕಾರ ಅಂದರೆ ಒಂದು ಶುಷ್ಕ ಕೋಶ, ಇದಕ್ಕೆ ನಾವು ಆಕಾರ ಅಂತ ಕರಿತೀವಿ. ಆ ಆಕಾರ ಕ್ಯೂ ವಿ ಇಂಟು ಕ್ಯೂಗೆ ಏನಾಗಿರುತ್ತೆ, ಸಮನಾದ ಶಕ್ತಿಯನ್ನು ಟಿ ಸಮಯದಲ್ಲಿ ಸರಬರಾಜು ಮಾಡಬೇಕು. ಹೀಗಾಗಿ ಆಕಾರದ ವಿದ್ಯುತ್ ಮಂಡಲಕ್ಕೆ ಪೂರೈಸಲಾದ ವಿದ್ಯುತ್ ಸಾಮರ್ಥ್ಯಕ್ಕೆ ನಾವು ಏನಂತ ಕರಿತೀವಿ ಅಂತಂದಾಗ ಪಿ ಅಂತ ಕರಿತೀವಿ. ಈ ಒಂದು ವಿದ್ಯುತ್ ಸಾಮರ್ಥ್ಯ ಅಂದರೆ ಕೆಪ್ಯಾಸಿಟಿ, ಈ ಒಂದು ಪವರ್, ವಿದ್ಯುತ್ ಸಾಮರ್ಥ್ಯದ ಪವರನ್ನು ನಾವು ಪಿಯಲ್ಲಿ ಇದನ್ನು ಇಂಡಿಕೇಟ್ ಮಾಡುವಂಥದ್ದು. ಈ ಒಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಳಿ. ಏನಪ್ಪ ಅಂದರೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ವಿದ್ಯುದಾವೇಶಗಳು ವಿಭವಾಂತರದ ಮೂಲಕ ಪ್ರವೇಶಿಸಿದಾಗ ವಿ ಇಂಟು ಕ್ಯೂ ಕೆಲಸ ಆಗಿರುತ್ತದೆ. ಆದ್ದರಿಂದ ಕ್ಯೂ ಇಂಟು ವಿಗೆ ಟಿ ಸಮಯದಲ್ಲಿ ಕೆಲಸ ಏನಾಗುತ್ತೆ, ಸರಬರಾಜು ಮಾಡಬೇಕು. ಆದ್ದರಿಂದ ಆಕಾರದಿಂದ ವಿದ್ಯುತ್ ಮಂಡಲಕ್ಕೆ ಪೂರೈಸಲಾದ ವಿದ್ಯುತ್ ಸಾಮರ್ಥ್ಯ ಏನಾಗಿರುತ್ತೆ, ಪಿ ಆಗಿರುತ್ತೆ. ಪಿ ಇಸ್ ಈಕ್ವಲ್ ಟು ವಿ ಕ್ಯೂ ಬೈ ಟಿ. ನೋಡಿ ಇನ್ನೊಂದು ಸರಿ, ಈ ಒಂದು ವಿದ್ಯುತ್ ಮಂಡಲದಲ್ಲಿ ಕ್ಯೂ ಆವೇಶಗಳು, ವಿದ್ಯುತ್ ವಿಭವಾಂತರದ ಮೂಲಕ ಪ್ರವೇಶಿಸಿದಾಗ ನಡೆದಂತಹ ಕೆಲಸ ವಿ ಇಂಟು ಕ್ಯೂ ಆಗಿರುತ್ತದೆ. ಈ ಒಂದು ಆಕಾರ ಕ್ಯೂ ಇಂಟು ವಿಗೆ ಸಮನಾದ ಶಕ್ತಿಯನ್ನು ಟಿ ಸಮಯದಲ್ಲಿ ಈ ಕೆಲಸವನ್ನು ಸರಬರಾಜು ಮಾಡಬೇಕು. ಹಾಗಾಗಿ ಈ ಒಂದು ಆಕಾರದ ವಿದ್ಯುತ್ ಮಂಡಲಕ್ಕೆ ಪೂರೈಸಲಾದ ವಿದ್ಯುತ್ ಸಾಮರ್ಥ್ಯ ಏನಾಗಿರುತ್ತೆ, ಪಿ ಆಗಿರುತ್ತದೆ. ಪಿ ಈಸ್ ಈಕ್ವಲ್ ಟು ವಿ ಕ್ಯೂ ಬೈ ಟಿ. ಓಕೆ, ಕ್ಯೂ ಬೈ ಟಿಯನ್ನು ನಾವು ಇನ್ನು ಯಾವ ರೀತಿಯಾಗಿ ಬರಿಬೋದು, ನಿಮಗೆ ಗೊತ್ತಿರಬೇಕು. ಯಾವುದಂದರೆ ವಿದ್ಯುತ್ ಪ್ರವಾಹ ಎಂದರೇನು ಎನ್ನುವಂಥದ್ದು ಗೊತ್ತಿದ್ರೆ ಇದನ್ನು ನಾವು ಐಡೆಂಟಿಫಿಕೇಶನ್ ಮಾಡ್ಬೋದು. ಒಂದು ವಿದ್ಯುತ್ ಮಂಡಲದಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹವು ಏನಾಗಿರುತ್ತೆ, ವಿದ್ಯುತ್ ಪ್ರವಾಹವು ಆ ಒಂದು ವಿದ್ಯುತ್ ಮಂಡಲದಲ್ಲಿರುವಂತಹ ಒಂದು ವಿಭವಾಂತರ ಏನಿರುತ್ತೆ, ಒಂದು ವಿದ್ಯುತ್ ಮಂಡಲದಲ್ಲಿರುವಂಥ ವಿದ್ಯುತ್ ಪ್ರವಾಹವು ಆ ಒಂದು ವಿದ್ಯುದಾವೇಶಗಳು ಟಿ ಸಮಯದಲ್ಲಿ ಒಂದು ಕ್ರಾಸ್ ಸೆಕ್ಷನ್ ಏರಿಯಾವನ್ನು ಪಾಸ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಓಕೆ, ಅಮೌಂಟ್ ಆಫ್ ಚಾರ್ಜಸ್ ಆರ್ ಫ್ಲೋ ಇನ್ ಎ ಸೆಕೆಂಡ್, ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಇನ್ ಎ ಸೆಕೆಂಡ್, ಅದಕ್ಕೆ ನಾವೇನಂತ ಕರಿತೀವಿ, ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಎನ್ನುವಂಥದ್ದು. ಹಾಗಾಗಿ ಈ ಒಂದು ಪವರನ್ನು ನಾವು ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಅಂತ ಕೂಡ ಬರೀಬಹುದು. ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಇನ್ನೊಂದು ಸಾರಿ ರಿಪೀಟ್ ಆಗಿ ಈ ಒಂದು ಡೆರಿವೇಷನನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕಾದ್ರೆ ಒಂದು ವಿದ್ಯುದಾವೇಶಗಳು ನಾವೀಗ ಏನು ಬರ್ತೀವಿ, ಪಿ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಬೈ ಟಿ ಅಂತ ಬರ್ತೀವಿ. ಏನಪ್ಪ ಅಂದರೆ, ಒಂದು ವಿದ್ಯುದಾವೇಶಗಳು ವಿಭವಾಂತರದ ಮೂಲಕ ಪ್ರವೇಶಿಸಿದಾಗ ನಡೆದಂಥ ಕೆಲಸ ವಿ ಇಂಟು ಕ್ಯೂ ಆಗಿರುತ್ತೆ. ಆದ್ದರಿಂದ ಆಕಾರವು ಕ್ಯೂ ಇಂಟು ಕ್ಯೂಗೆ ಸಮನಾದ ಶಕ್ತಿಯನ್ನು ಟಿ ಸಮಯದಲ್ಲಿ ಏನು ಮಾಡಬೇಕು, ಸರಬರಾಜು ಮಾಡುತ್ತೆ. ಹಾಗಾಗಿ ವಿದ್ಯುತ್ ಮಂಡಲಕ್ಕೆ ಪೂರೈಸಲಾದ ವಿದ್ಯುತ್ ಸಾಮರ್ಥ್ಯ ಅದು ಪಿಗೆ ಸಮನಾಗಿ ಇರುತ್ತೆ. ಇದನ್ನು ನಾವು ಯಾವ ರೀತಿಯಾಗಿ ಬರೀಬೋದು, ವಿ ಇಸ್ ಈಕ್ವಲ್ ಟು ಐ ಅಂತ ಬರೀಬೋದು. ಯಾಕೆ, ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಎನ್ನುವಂಥದ್ದು ನಿಮಗೆ ಆಲ್ರೆಡಿ ಗೊತ್ತಿದೆ. ಈ ಒಂದು ಟರ್ಮ್ಸ್ಗೆ ನಾವು ಸಮೀಕರಣ 1 ಅಂತ ಹೇಳಿ ಕರೆಯೋಣ. ಸಮೀಕರಣ 1 ಈಗ ಏನಾಗುತ್ತೆ, ಆಕಾರದಿಂದ ವಿದ್ಯುತ್ ಮಂಡಲಕ್ಕೆ ಟಿ ಸಮಯದಲ್ಲಿ ಪೂರೈಸಲಾದ ಶಕ್ತಿಗೆ ನಾವು ಪಿ ಇಂಟು ಟಿ ಅಂತ ಬರೀಬೋದು. ಓಕೆ, ಹೌದಾ, ಪಿ ಇಂಟು ಟಿ ಅಂತ ಬರೀಬಹುದಾ? ಓಕೆ, ಇದನ್ನು ಈ ರೀತಿಯಾಗಿ ತಗೋಬೋದು. ಆದ್ದರಿಂದ ಆಕಾರದಿಂದ ವ್ಯಯಿಸಿದ ಶಕ್ತಿ ಏನಾಗುತ್ತೆ, ಇಲ್ಲಿ ಶಕ್ತಿಯನ್ನು ರೋಧಕವು ಶಾಖದ ರೂಪದಲ್ಲಿ ಹೊರಹಾಕುತ್ತದೆ. ಹೌದಲ್ವಾ, ಶಕ್ತಿಯನ್ನು ಯಾವ ರೀತಿಯಾಗಿ ಹೊರಹಾಕುತ್ತೆ, ಶಾಖದ ಮೂಲಕ ಹೊರಹಾಕುತ್ತದೆ. ಆದ್ದರಿಂದ ಇಲ್ಲಿ ಏನಾಗುತ್ತೆ, ಸ್ಥಿರ ವಿದ್ಯುತ್ ಪ್ರವಾಹ ಐನಿಂದಾಗಿ ಟಿ ಸಮಯದಲ್ಲಿ ಉತ್ಪತ್ತಿಯಾದ ಉಷ್ಣದ ಪ್ರಮಾಣ ಏನಾಗಿರುತ್ತೆ, ಅದು ಹೆಚ್ಚು ಆಗಿರುತ್ತೆ. ಇನ್ನೊಂದು ಸಾರಿ ಆಕಾರದಿಂದ ಮಂಡಲಕ್ಕೆ ಟಿ ಸಮಯದಲ್ಲಿ ಇದು ಆಕಾರ ಇದೆ. ಯಾವುದು ಆಕಾರ ಇದೆ, ಒಂದು ವಿದ್ಯುತ್ ಆಕಾರ ಇದೆ.
ಈ ಒಂದು ಆಕಾರದಿಂದ ಒಂದು ವಿದ್ಯುತ್ ಮಂಡಲದಲ್ಲಿ ಏನಾಗುತ್ತೆ, ಇದಕ್ಕೆ ನಾವು ಏನಂತ ಕರೀತೀವಿ, ಬಲ್ಬ್ ಅಂತ ತೆಗೆದುಕೊಳ್ಳೋಣ, ರೆಸಿಸ್ಟೆನ್ಸನ್ನು ತೆಗೆದುಕೊಳ್ಳೋಣ. ಈ ಒಂದು ಆಕಾರದಿಂದ ಟಿ ಸಮಯದಲ್ಲಿ ಪೂರೈಸಲಾದ ಶಕ್ತಿ ಏನಾಗಿರುತ್ತೆ, ಇದನ್ನು ರಿಅರೇಂಜ್ ಮಾಡಿದಾಗ ಪಿ ಇಂಟು ಟಿ ಆಗುತ್ತೆ. ಅಂದರೆ ಇಲ್ಲಿ ವಿ ಐ ಟಿ ಅಂತ ಕೂಡ ಬರೀಬಹುದು. ವಿ ಐ ಟಿ ಆಗಿರುತ್ತದೆ ಆಕಾರದಿಂದ ಬೇಯಿಸಿದ ಶಕ್ತಿ. ಅಂದರೆ ಈಗ ಏನು ಮಾಡಬೇಕಪ್ಪ ಅಂದರೆ, ಈಗ ಇಕ್ವೇಷನ್ ನಂಬರ್ 1 ಅಂತ ತೆಗೆದುಕೊಂಡಿವಿ. ಇದನ್ನು ನಾವು ಎರಡು ಕಡೆಗೂ ನಾವು ಟಿಯಿಂದ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಯಾಕಂದರೆ ಈ ಒಂದು ಈ ಒಂದು ಆಕಾರದಿಂದ ಮಂಡಲಕ್ಕೆ ಟಿ ಸಮಯದಲ್ಲಿ ಪೂರೈಸಲಾದ ಶಕ್ತಿ ಏನಾಗಿರುತ್ತೆ, ಪಿ ಇಂಟು ಟಿ ಆಗಿರುತ್ತೆ. ಹಾಗಾಗಿ ವಿ ಐ ಟಿ ಅಂತ ಕೂಡ ಬರೀಬೋದು. ಅಂದರೆ ಟಿ ಸೆಕೆಂಡಲ್ಲಿ ಇಲ್ಲಿ ಕೆಲಸ ಏನಾಗುತ್ತೆ, ನಡೆಯುತ್ತೆ. ಒಂದು ಟಿ ಸೆಕೆಂಡಲ್ಲಿ ಶಕ್ತಿ ಏನಾಗುತ್ತೆ, ರೋಧಕವು ಶಾಖದ ಮೂಲಕ ಏನಾಗುತ್ತೆ, ಆ ಒಂದು ಆಕಾರದಿಂದ ಹೊರ ಹಾಕಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ದರಿಂದ ಇಲ್ಲಿ ಕಂಟಿನ್ಯೂಸ್ ಆಗಿ ಒಂದೇ ಸ್ಥಿರವಾದ ಕರೆಂಟೇ ಇರುತ್ತೆ. ಅದು ಆಲ್ವೇಸ್ ಎಲ್ಲರಿಗೂ 220 ವೋಲ್ಟೇಜ್ ಅಂತಲೇ ಇರುತ್ತೆ. ಎಲ್ಲ ಆಕಾರಗಳಿಗೂ ಸ್ಥಿರವಾದ ಒಂದು ವಿದ್ಯುತ್ ಪ್ರವಾಹ ಇರುತ್ತೆ. ಇದು ಟಿ ಸಮಯದಲ್ಲಿ ಉತ್ಪತ್ತಿಯಾದಂಥ ಒಂದು ಉಷ್ಣದ ಪರಿಣಾಮಕ್ಕೆ ನಾವು ಏನಂತ ಕರಿತೀವಿ, ಉಷ್ಣದ ಪ್ರಮಾಣಕ್ಕೆ ನಾವು ಹೆಚ್ ಅಂತ ಕರಿತೀವಿ. ಇದು ಹೆಚ್ ಯಾವುದಕ್ಕೆ ಸಮನಾಗಿರುತ್ತದೆ, ವಿದ್ಯುತ್ ಸಾಮರ್ಥ್ಯ ಇಂಟು ಟಿಗೆ ಸಮನಾಗಿರುತ್ತದೆ. ಹಾಗಾಗಿ ಹೆಚ್ ಈಸ್ ಈಕ್ವಲ್ ಟು ವಿ ಐ ಟಿ. ಓಕೆ, ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಇದು ಸಮೀಕರಣ 1 ಏನಂತ ಗೊತ್ತಾಯ್ತಾ? ಒಂದು ವಿದ್ಯುತ್ ಆವೇಶಗಳು ವಿದ್ಯುತ್ ವಿಭವಾಂತರದ ಮೂಲಕ ಹಾದು ಹೋಗುವಂತಹ ಸಂದರ್ಭದಲ್ಲಿ ಟಿ ಸಮಯದಲ್ಲಿ ಆದಂಥ ಕೆಲಸ ವಿ ಇಂಟು ಕ್ಯೂ ಆಗಿರುತ್ತದೆ. ಓಕೆ, ವಿ ಇಂಟು ಕ್ಯೂಗೆ ಸಮನಾದ ಶಕ್ತಿಯನ್ನು ಟಿ ಸಮಯದಲ್ಲಿ ಸರಬರಾಜು ಮಾಡಬೇಕು. ಹಾಗಾಗಿ ಪಿ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಬೈ ಟಿ ಅಂತ ಕೂಡ ಬರೀಬೋದು. ಪಿ ಇಸ್ ಈಕ್ವಲ್ ಟು ವಿ ಟಿ ಅಂತ ಬರ್ತೀವಿ. ಈ ಒಂದು ಸಮಯದಲ್ಲಿ ಮುಂದೆ ಏನಾಗುತ್ತೆ, ಒಂದು ಮಂಡಲದಲ್ಲಿ ಟಿ ಸಮಯದಲ್ಲಿ ಒಂದು ಸೆಕೆಂಡಲ್ಲಿ ಪೂರೈಸಲಾದ ಒಂದು ಶಕ್ತಿ, ಒಂದು ಸೆಕೆಂಡಲ್ಲಿ ಈ ಒಂದು ವಿದ್ಯುತ್ ಮಂಡಲಕ್ಕೆ ಪೂರೈಸಲಾದ ಶಕ್ತಿ ಏನಾಗಿರುತ್ತೆ, ಎರಡು ಕಡೆಗೂ ಟಿಯಿಂದ ನಾವು ಮಲ್ಟಿಪಲ್ ಮಾಡಬೇಕು. ಯಾಕಂದರೆ ಎರಡು ಕಡೆಗೂ ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ಸೆಕೆಂಡ್ ಆದ ನಂತರ ಏನಾಗುತ್ತೆ, ವಸ್ತುಗಳು ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಶಾಖದ ಮೂಲಕ ತನ್ನ ಶಕ್ತಿಯನ್ನು ಏನು ಮಾಡೋಕ್ಕೆ, ಹೊರಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ವಿದ್ಯುತ್ ಸಾಮರ್ಥ್ಯ ಇಂಟು ಸಮಯ ಎರಡನ್ನು ಕೂಡಿದಾಗ ಅದು ಉಷ್ಣದ ಪ್ರಮಾಣಕ್ಕೆ ನಾವು ಹೆಚ್ಚು ಅಂತ ಕರಿತೀವಿ. ಎಷ್ಟು ಪ್ರಮಾಣದ ಉಷ್ಣವನ್ನು ಹೊರ ಹಾಕ್ತಿದೆ ಅದಕ್ಕೆ ನಾವು ಹೆಚ್ಚು ಅಂತ ಬರಿತೀವಿ. ಪಿ ಇಂಟು ಟಿ ಇಸ್ ಈಕ್ವಲ್ ಟು ಹೆಚ್ಚಾಗಿರುತ್ತೆ. ಹಾಗಾಗಿ ಹೆಚ್ ಇಸ್ ಈಕ್ವಲ್ ಟು ವಿ ಐ ಟಿ. ಇದು ಸಮೀಕರಣ 2 ಆಗಿರಲಿ. ನಂತರ ಇದಕ್ಕೆ ನಾವೀಗೇನು ಮಾಡಬೇಕಪ್ಪ ಅಂದರೆ, ಅಗೇನ್ ಓಮ್ನ ನಿಯಮವನ್ನು ನಾವು ಅಪ್ಲೈ ಮಾಡಬೇಕು. ಓಮ್ನ ನಿಯಮ ಏನು ಹೇಳುತ್ತೆ, ಒಂದು ಸ್ಥಿರವಾದ ತಾಪಮಾನದಲ್ಲಿ ಒಂದು ವಿದ್ಯುತ್ ಮಂಡಲಕ್ಕೆ ಅಳವಡಿಸಲಾದ ಕರೆಂಟು ಯಾವಾಗಲೂ ಏನಾಗಿರುತ್ತೆ, ವಿದ್ಯುತ್ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತಿದೆ. ಈ ಒಂದು ಓಮ್ನ ನಿಯಮವನ್ನು ನಾವೀಗ ಸಮೀಕರಣ 2ಕ್ಕೆ ಅಪ್ಲೈ ಮಾಡೋಣ. ಇಲ್ಲಿ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಆಯಿತು. ವಿಯನ್ನು ನಾವು ಆರ್ ಇಂಟು ಐ ಅಂತ ಕೂಡ ಬರೀಬಹುದಾ. ಆರ್ ಅನ್ನುವಂಥದ್ದು ರೆಸಿಸ್ಟೆನ್ಸು. ಹಾಗಾಗಿ ಹೆಚ್ ಈಸ್ ಈಕ್ವಲ್ ಟು ವಿಯ ಬದಲಾಗಿ ಏನನ್ನು ಬರೀಬೇಕು, ಐ ಆರ್ ಅಂತ ಬರೀಬೇಕು. ಆಲ್ರೆಡಿ ಒಂದು ಐ ಇದೆ, ಅದನ್ನು ಕೂಡ ಹಾಗೆ ಬರೀರಿ, ಇಂಟು ಟಿ. ಅಗೇನ್ ಇದನ್ನು ರಿಅರೇಂಜ್ ಮಾಡಿ, ಹೆಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಇಂಟು ಟಿ. ಇದು ಜೌಲ್ಸ್ನ ಉಷ್ಣೋತ್ಪಾದನಾ ನಿಯಮ ಅಂತ ಈ ಒಂದು ಡೆರಿವೇಶನ್ಗೆ, ಈ ಒಂದು ಸಮೀಕರಣಕ್ಕೆ ಕರೀತಾರೆ. ತುಂಬಾ ಇಂಪಾರ್ಟೆಂಟ್. ಜೌಲ್ನ ಉತ್ಪಾದನಾ ನಿಯಮದ ಸಮೀಕರಣ ತಿಳಿಸಿ, ಅಥವಾ ಜೌಲ್ನ ಉತ್ಪಾದನಾ ನಿಯಮದ ಹೇಳಿಕೆಯನ್ನು ಬರೀರಿ. ಹೇಳಿಕೆಯನ್ನು ನಾವು ಇದರ ಸಮೀಕರಣ ಮೂಲಕನೇ ಉತ್ಪತ್ತಿ ಮಾಡಿ ಹೇಳ್ಬೋದು. ಯಾವ ರೀತಿಯಾಗಿ ಅಂದರೆ, ಜೌಲ್ನ ಉತ್ಪಾದನೆಯ ನಿಯಮ ಕೊಟ್ಟಿರುವಂತಹ ರೋಧಕ್ಕೆ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ, ನೇರ ಅನುಪಾತದಲ್ಲಿರುತ್ತದೆ. ಮತ್ತು ವಿದ್ಯುತ್ ಪ್ರವಾಹಕ್ಕೆ ರೋಧ ಏನಾಗಿರುತ್ತೆ, ನೇರ ಅನುಪಾತದಲ್ಲಿರುತ್ತದೆ. ಮತ್ತು ಈ ಒಂದು ರೋಧಕಗಳ ಮೂಲಕ ವಿದ್ಯುತ್ ಪ್ರವಹಿಸುವಂತಹ ಕಾಲಕ್ಕೆ ಕೂಡ ನೇರ ಅನುಪಾತದಲ್ಲಿರುತ್ತದೆ. ಓಕೆ, ಇನ್ನು ನೋಡಿ, ಈ ಒಂದು
ಜೌಲ್ನ ಉತ್ಪಾದನಾ ನಿಯಮ ಏನಪ್ಪ ಅಂದರೆ ಕೊಟ್ಟಿರುವಂಥ ರೋಧಕದಲ್ಲಿ ಪ್ರವೇಶಿಸುವಂತಹ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ, ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಈ ಒಂದು ಉತ್ಪಾದನಾ ನಿಯಮ ಹೀಟ್, ಇದಕ್ಕೆ ನಾವು ಶಾಖ, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಈ ಒಂದು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ಈ ಒಂದು ಉಷ್ಣವನ್ನು ಉತ್ಪತ್ತಿ ಮಾಡುವಂಥದ್ದು ಏನಾಗಿರುತ್ತೆ, ರೆಸಿಸ್ಟೆನ್ಸ್ಗೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ಸಮಯಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದೇ ಒಂದು ಸಮೀಕರಣದಿಂದ ನಾವು ಈ ಒಂದು ಸ್ಟೇಟ್ಮೆಂಟನ್ನು ಬರೀಬಹುದು. ಇದಕ್ಕೆ ನಾವು ಏನಂತ ಕರಿತೀವಿ, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ಕರಿತೀವಿ. ಮುಖ್ಯವಾಗಿ ಒಂದು ಡೆರಿವೇಶನ್ ಇಂಪಾರ್ಟೆಂಟ್, ನಂತರ ಎರಡನೇ ಸಮೀಕರಣ ಇಂಪಾರ್ಟೆಂಟ್, ನಂತರ ಇಲ್ಲಿ ಓಮ್ಸ್ ಲಾ ಕೂಡ ಇಂಪಾರ್ಟೆಂಟ್. ಇದಕ್ಕೆ ಸಮೀಕರಣ 3 ಅಂತ ಕರೀರಿ. ಈ 3 ಸಮೀಕರಣವನ್ನು ಎರಡನೇ ಸಮೀಕರಣ ಅಪ್ಲೈ ಮಾಡಿದಾಗ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಸಮೀಕರಣ ಬರುವಂಥದ್ದು. ಓಕೆ, ಇಷ್ಟಾಗಿತ್ತು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಕ್ಕೆ ಸಂಬಂಧಿಸಿದ ಹಾಗೆ. ಮುಂದಿನ ಒಂದು ಕ್ಲಾಸ್ನಲ್ಲಿ ಇನ್ನೊಂದು ಕಾನ್ಸೆಪ್ಟೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.